ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬುವನ ಸೊಸೆ ವಸಂತನ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇವತ್ತು ನಿಮಗೆ ಎಗ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ವಿಧಾನ ನನಗೆ ಹೇಳ್ತೀನಿ. ಮೊದಲು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಮುಂಚೆನೇ ನಿಮ್ಗೆ ಎಷ್ಟು ಬೇಕೋ ಮೊಟ್ಟೆ ಅಷ್ಟು ಬೇಯಿಸಿ ಇಟ್ಕೊಂಡು ತೊಳೆದು ನಾನು ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಒಂದು ಫೋರ್ಕಲ್ಲಿ ಚುಚ್ಚಿ ನಾವು ಈ ಥರ ಪ್ಯಾನ್ಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಏನಕ್ಕಂದರೆ ಅದು ಎಗ್ ಬಿರಿಯಾನಿಗೆ ಸ್ವಲ್ಪ ಉಪ್ಪು ಹಿಡಿದ್ರೆ ಮೊಟ್ಟೆನೂ ಟೇಸ್ಟಾಗಿರುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಲಾಸ್ಟಲ್ಲಿ ನಾವು ಮೊಟ್ಟೆ ಹಾಕೋದ್ರಿಂದ ಅದಕ್ಕೇನು ಒಂದು ಹಿಡಿಯೋ ಚಾನ್ಸಸ್ ಇರೋಲ್ಲ ಉಪ್ಪು. ಸೊ ನಾವು ಮುಂಚೆನೇ ಈ ಥರ ಮಾಡ್ಕೊಂಡು ನೋಡಿ, ಈ ಥರ ಬರಬೇಕದು ಫ್ರೈ ಮಾಡಿದ್ರೆ. ನಾವು ಒಂದು ತಟ್ಟೆಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ನಾವು ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಪಲಾವ್ ಹೂವು, ಪಲಾವ್ ಮೊಗ್ಗು ಹಾಗೂ ಚಕ್ಕೆ ಇಷ್ಟನ್ನು ನಾನೀಗ ಕಾದ ಎಣ್ಣೆಗೆ ಹಾಕೋತಾ ಇದ್ದೀನಿ. ಹಾಕಿಬಿಟ್ಟು ಒಂದೆರಡು ನಿಮಿಷ ರೋಸ್ಟ್ ಮಾಡೋಣ. ಲೈಟಾಗಿ ತಿರ್ಸೋಣ. ನಿಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ ಹೇಗೆ ಬರುತ್ತೆ ಅಂತ. ಅದಾಗಿ ನೆಕ್ಸ್ಟಿಗೆ ನಾನು ಒಂದು ಸ್ವಲ್ಪ ಪುದೀನ ಹಾಗೂ ಹಸಿಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ಅದು ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಪುದೀನ ಎಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದರೆ ನಾವು ಒಗ್ಗರಣೆಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ಈರುಳ್ಳಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ತೊಗೋಬೋದು. ನಮ್ಮ ಮನೇಲಿ ಕ್ವಾಂಟಿಟಿ ಜಾಸ್ತಿ ಮಾಡೋಣ, ಸೊ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನು ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ಅದನ್ನು ಫ್ರೈ ಮಾಡೋಣ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಾಗ ನಮ್ಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದೊಂದು 5 ನಿಮಿಷ ಬೇಯಲಿ. 5 ನಿಮಿಷ ಬೆಂದಿದ ತಕ್ಷಣವೇ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಕಮ್ಮಿನೇ ಇರಬೇಕು ಮೊಟ್ಟೆ ಬಿರಿಯಾನಿಗೆ, ಏಕೆಂದರೆ ಟೊಮೊಟೊ ಟೇಸ್ಟ್ ಬಂದುಬಿಡುತ್ತೆ ಟೊಮೊಟೊ ನಾವು ಜಾಸ್ತಿ ಹಾಕಿದಷ್ಟು. ಅದಕ್ಕೋಸ್ಕರ ಈಗ ನಾವು ಟೊಮೊಟೊ ಹಾಕೋಣ. ಅದೊಂದು 2 ನಿಮಿಷ ಆಗಿದ ತಕ್ಷಣವೇ ನಾನೊಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ಗೆ ನಾನು ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು 3 ಪಾವಷ್ಟು ಅಕ್ಕಿ ಹಾಕಿ ತೊಳೆದು ನೆನೆಸಿ ಇಟ್ಟಿರ್ತೀನಿ. ಇವಾಗ ಈ ಹಾಕಿರೋಂಥ ಒಗ್ಗರಣೆ ಎಲ್ಲ ಬೆಂದಿದೆ. ನಾನು ರುಬ್ಬಿರೋಂಥ ಮಸಾಲೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಹುರ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಇಲ್ಲಾಂದರೆ ಟೇಸ್ಟೇ ಒಂದು ಕಲರ್ ಅನ್ನೋದೇ ಇರಲ್ಲ. ನಾನು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಈ 4 ಐಟಮ್ನ ಹಾಕು ಒಂದು ಸ್ವಲ್ಪ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತೀನಿ. ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳೋಣ. ಇವಾಗ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಹಿಡಿತಾ ಇರುತ್ತೆ. ನಾವು ತಿರುಗಿಸ್ತಾನೆ ಇರಬೇಕು. ಈ ತಿರ್ಸಿಲ್ಲ ಅಂದರೆ ಸಿಯೋ ಒಂದು ಇದಾಗ್ಬಿಡುತ್ತೆ. ಅವಾಗ ಆ ರೈಸ್ ಟೇಸ್ಟು ಕೂಡ ಚೇಂಜ್ ಆಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಇದು ಮಾಡಬೇಕು. ನಾನು ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ನಾನು ನೆನೆಸಿಟ್ಟಿದ್ನೆಲ್ಲ ಹಾಕಿ ನಾನು ಅದನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ನೆನೆಸಿಟ್ಟು ಹಾಕೋದ್ರಿಂದ ಬೇಗ ಸ್ವಲ್ಪ ಕುಕ್ಕಿಂಗ್ ಆಗುತ್ತೆ, ಬೇಯೋಕ್ಕೂ ಈಸಿ ಆಗುತ್ತೆ. ನೋಡ್ತಾ ಇದ್ದೀರ, ನಾನು ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಹಾಕಿ ತಿರ್ಸ್ಕೊಂಡು ಅರ್ಧ ಪಾತ್ರೆ ಇತ್ತು ಅದರಲ್ಲಿ ನಾನು ಅದಕ್ಕೆ ಸಮನಾಗಿ ಎಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ತೊಳೆದು ನೀರು ಮಿಕ್ಸ್ ಮಾಡಿ ನಾನು ಹಾಕ್ಕೊತೀನಿ. ಅದಕ್ಕೆ ಅರ್ಧ ಪಾತ್ರೆಗೆ ನಾನು ಫುಲ್ ಒಂದು ಹಾಕೋತಾ ಇದ್ದೀನಿ ನೀರು. ನೋಡಿ, ನಾನು ಯಾವುದು ನೀರು ವೇಸ್ಟ್ ಮಾಡಲ್ಲ. ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ ಅಂತ ನಾನು ಕಾಮನಾಗಿ ನಾನು ಹೇಗೆ ಮನೇಲಿ ಮಾಡ್ತೀನೋ ಹಾಗೆ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವೇ. ಹಾಕಿ ಇದಕ್ಕೆ ಉಪ್ಪು ಹಾಕಬೇಕಲ್ಲ, ನೀವು ಮೊಟ್ಟೆ ಬೇಯ್ಬೇಕಾದ್ರೆ ಹಾಕಿರ್ತೀರಲ್ಲ, ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಉಪ್ಪನ್ನ. ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದಾಗಿ ನಂತರ ಮೊಟ್ಟೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನೆಲ್ಲ ಮೇಲೆ ಹಾಗೆ ಬಿಡಬೇಕು. ಹಾಕ್ದಾಗ ನಿಧಾನವಾಗಿ ತಿರುಗಿಸ್ಬೇಕು, ಏನಕ್ಕಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇವಾಗ ನಾವು ತಿರುಗಿಸ್ಬೇಕಾದ್ರೆ ನಿಧಾನವಾಗಿ ನಾವು ತಿರುಗಿಸ್ಕೋಬೇಕು. ಎಲ್ಲ ಮೊಟ್ಟೆ ಬಿಟ್ಟಾದಮೇಲೆ ಫೈನಲ್ ಆಗಿ ನಾನು ಕಸೂರಿ ಮೆಥಿ ಬರುತ್ತೆ, ಅದನ್ನ ಹಾಕ್ತೀನಿ. ಯಾಕಂದರೆ ಕಸೂರಿ ಮೆಥಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನಾಟಿ ಸ್ಟೈಲ್ ಮಾಡಿರೋದ್ರಿಂದ ನಾನು ಈ ಥರ ಲಾಸ್ಟಲ್ಲಿ ಕಸೂರಿ ಮೆಥಿ ಹಾಗೂ ಕೊತ್ತಂಬರಿ, ನೋಡಿ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಎಲ್ಲ ನಿಧಾನವಾಗಿ ತಿರ್ಸ್ಕೋಬೇಕು. ನಿಮ್ಗೆ ಯಾವ ಥರ ಹದ ನಿಮಗೆ ಗೊತ್ತಾಗುತ್ತೆ. ತಿರ್ಸಾದ್ಮೇಲೆ ನಾನು 1-2 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ. ಬೆಣ್ಣೆ ಇರೋರು ಬೆಣ್ಣೆನೂ ಹಾಕೋಬೋದು, ಬಟ್ ಬೆಣ್ಣೆ ಇಲ್ಲ, ನಮ್ಮ ಮನೇಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ
ತಿರುಗಿಸ್ಬಿಟ್ಟು ನಾವು ಕುಕ್ಕರ್ ಮುಚ್ಚಿಬಿಡೋಣ. ನಿಮ್ಗೆ ಎಷ್ಟು ವಿಷಲ್ ಬರುತ್ತೋ ನಿಮ್ಗೆ ತಕ್ಕಂತೆ ನೀವು ಕೂಗಿಸಿ. ನಾನು ಫೈನಲಾಗಿ ಇವಾಗ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಬೇಕಾದವ್ರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ತಿರುಗಿಬಿಟ್ಟು ನಾನು ಕುಕ್ಕರ್ ಮುಚ್ಚಿ ನಾನು ಒಂದೇ ವಿಷಲ್ ನಾನು ಕೂಗಿಸ್ಕೊಳ್ಳೋದು. ನಮ್ಮ ಮನೇಲಿ ಏನೇ ರೈಸ್ ಮಾಡಿದ್ರೆ ಕೂಗ್ಮೇಲೆ ಒಂದು ಕೂಗಾದಮೇಲೆ ಇಳಿಸೋಣ. ಮೊಟ್ಟೆ ಬಿರಿಯಾನಿ ರೆಡಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಸಂಡೇ ಹೊತ್ತು ನಮ್ಮ ಮನೇಲಿ ತುಂಬ ಇಷ್ಟ ಆಗಿತ್ತು. ನೋಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. Thank you for watching my video. Please support my channel. Thank you. Bye bye. Good night.